ಡಿಜಿಟಲ್ ಗೈಸ್ ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ನಿಮ್ಮೆಲ್ಲರಿಗೂ ಟೇಸ್ಟ್ ಆಫ್ ಉಪಹಾರದಲ್ಲಿ ಸ್ವಾಗತ. ಗೈಸ್, ಇವತ್ತಿನ ವಿಷಯ ಏನಂದರೆ, ನನಗೆ ಆರ್ಟಿಕಲ್ಚರ್ ಕಾಲೇಜ್ ಸ್ಟೂಡೆಂಟು ಪಾಲಕ್ ಪನ್ನೀರ್ ಬೇಕು ಅಂತೇಳಿ ಆರ್ಡ್ರ್ ಕೊಟ್ಟಿದ್ದಾರೆ. ಅವ್ರಿಗೋಸ್ಕರ ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ. ಸೊ ನಿಮಗೋಸ್ಕರನೂ ತೋರಿಸ್ತಾ ಇದ್ದೀನಿ. ನಾವು ನಮ್ಮ ರೆಸ್ಟೋರೆಂಟಲ್ಲಿ ಪಾಲಕ್ ಪನ್ನೀರನ್ನು ಎಷ್ಟು ಈಸಿಯಾಗಿ ಕಮ್ಮಿ ಖರ್ಚಲ್ಲಿ ಹೇಗೆ ಮಾಡ್ತಾಯಿದ್ದೀವಿ ಅಂತ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಆದ್ದರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕೊನೆವರೆಗೂ ನೋಡಿ. ಬನ್ನಿ, ಪಾಲಕ್ ಪನ್ನೀರ್ನ ನಾವು ನಮ್ಮ ರೆಸ್ಟೋರೆಂಟಲ್ಲಿ ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್, ಮೊದಲಿಗೆ ಪಾಲಕ್ ನಾನು ತೊಗೊಂಡಿದ್ದೀನಿ 10 ಕಟ್ಟು. ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಬೇಯಿಸೋಕ್ಕೆ ಇಡ್ತಾಯಿದ್ದೀನಿ. ಅದು ಎಷ್ಟು ಪಾಲಕ್ ಇದೆಯೋ ಅದು ತುಂಬಷ್ಟು ನೀರು ಹಾಕಿ ಉಪ್ಪನ್ನು ಹಾಕಿ ಬೇಯಿಸ್ತೀನಿ. ಪನ್ನೀರ್ ವೆರೈಟಿ ಮಾಡ್ತಾಯಿದ್ದೀನಿ, ಆದ್ದರಿಂದ ಪನ್ನೀರ್ ಬಗ್ಗೆನೂ ಹೇಳ್ಬಿಡ್ತೀನಿ. ಇದು ಪನ್ನೀರು ನಮ್ಮ ಭಾರತ ದೇಶದ ಅಲ್ಲ, ಇದು ಯುರೋಪಿಯನ್ಸ್. ಭಾರತದ ಯಾಕೆ ಅಲ್ಲ ಅಂದರೆ, ಇದು ನಮ್ಮ ಸೊಸೈಟಿಯಲ್ಲಿ ಭಾರತದಲ್ಲಿ ಹಸುನ ಮತ್ತು ಹಾಲನ್ನು ತುಂಬ ಪವಿತ್ರವಾಗಿ ನೋಡ್ತಾಯಿದ್ರು. ಇದಕ್ಕೆ ಪೂಜೆ ಮಾಡ್ತಾಯಿದ್ರು. ಇಲ್ಲಿ ಏನಾದರೂ ನಮ್ಮ ಭಾರತ ದೇಶದಲ್ಲಿ ಹಾಲು ಏನಾದರೂ ಒಡೆದೋದ್ರೆ ಅದು ಅಪಶಕುನ ಅಂತ ಅನ್ಕೊತಾಯಿದ್ರು. ಈ ಆರ್ಯನ್ಸ್ ಇದ್ರಲ್ಲ, ಇವರೇನಾದರೂ ಯಾರಾದರೂ ಹಾಲು ಒಡೆದ್ಬಿಟ್ರೆ ಅವರನ್ನು ಊರಿಂದ ಆಚೆಗೆ ಹಾಕ್ಬಿಡ್ತಾಯಿದ್ರು. ಅಷ್ಟು ಪವಿತ್ರವಾಗಿ ನಮಗೆ ಹಾಲು ಕಾಣಿಸ್ತಾಯಿತ್ತು. ಏನಾಯಿತು ಅಂದರೆ, ಈ ಪನ್ನೀರನ್ನು ಯುರೋಪಲ್ಲಿ ಶುರು ಮಾಡಿದರು. ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂದರೆ ಪೋರ್ಚುಗೀಸರು ಭಾರತಕ್ಕೆ ಬಂದರು. ಇಲ್ಲಿ ನೋಡ್ತಾರೆ, ಇಲ್ಲಿ ಚೀಸ್ ಸಿಗ್ತಾಯಿತ್ತು. ಚೀಸ್ ಅಂದರೆ ಏನು? ಗಿಣ್ಣಾಲು. ಇವತ್ತು ಗಿಣ್ಣಾಲನ್ನ ಕಲಿಸ್ಬಿಟ್ಟು ಹಾಲನ್ನ ಕರೆದ ಮೇಲೆ ಬೇಯಿಸ್ಬಿಟ್ಟು ಇಕ್ಕಿದ್ರೆ ಅದಕ್ಕೆ ಸಕ್ಕರೆ ಏನಾದರೂ ಹಾಕಿಟ್ಬಿಟ್ರೆ ಅದು ಚೀಸ್ ಆಗಿಬಿಡುತ್ತೆ. ಇದನ್ನು ಅವರು ಗಮನಿಸ್ತಾಯಿದ್ರು. ಇವರು ಭಾರತದಲ್ಲಿ ಚೀಸ್ ಮಾಡ್ತಾಯಿದ್ದಾರೆ ಅಂದರೆ ಇದರಿಂದ ಇನ್ನೂ ಏನೋ ಮಾಡ್ಬೋದು ಅಂತ ಯೋಚನೆ ಮಾಡ್ತಾಯಿದ್ರು. ಅದೇ ರೀತಿ ನಾವು ಒಡಿಸ್ಸಾ ಕಡೆಗೆ ಹೋದರೆ ಅಲ್ಲಿ ಒಡೆದೋಗಿರೋ ಹಾಲಿಗೆ ಅವರು ಸಕ್ಕರೆ ಹಾಕ್ಕೊಂಡು ತಿಂತಾಯಿದ್ರು. ಅದು ಚೇನಾ ಹಾಗೆಲ್ಲ ಕರೀತಾಯಿದ್ರು. ಅದರಿಂದನೇ ಅವ್ರಿಗೆ ಅನ್ನಿಸ್ತು, ಇದು ಏನೋ ಒಂಥರ ಇದೆಯಲ್ಲ, ಇದು ಬೇರೆ ಥರ ಹಾಲು. ಮಾಮೂಲಿಯಾಗಿ ಸ್ವಾಭಾವಿಕವಾಗಿ ಒಡೆದೋದ್ರೆ ಬೇರೆ ಥರ ಕಾಣಿಸುತ್ತಲ್ಲ, ಇದು ಏನೋ ಒಂದು ಮಾಡ್ಬೋದು ಅಂತ ಅವ್ರಿಗೆ ಅನ್ನಿಸ್ತು. ಈ ಪನ್ನೀರನ್ನು ಇನ್ನೂ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದವರು ಟರ್ಕೀಸ್ ಇದನ್ನು ಪೇನೀರ್ ಅಂತ ಕರೀತಾರೆ. ಪೇನೀರ್ ಅಂದರೆ PENAIR, ಪೇನೀರ್. ಅವರು ಇದನ್ನು ಪನ್ನೀರನ್ನು ಮಾಡಿ ಅದನ್ನು ಬಿಸಿ ನೀರಲ್ಲಿ ಉಪ್ಪಲ್ಲಿ ಹಾಕಿ ನೆನೆಸಿಡ್ತಾಯಿದ್ರು. ಅದು ಹೋಗ್ತಾ ಗಟ್ಟಿಯಾಗ್ಬಿಡ್ತಾಯಿದ್ರು. ಅದು ಏನೇನೋ ಮಾಡಿಕೊಂಡು ಉಪಯೋಗಕ್ಕೆ ತೊಗೊಂಬಂದರು. ಆಮೇಲೆ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಪನ್ನೀರ್ ಬಂತು. ನಾವು ಸಲ ಪನ್ನೀರ್ ಮಾಡ್ತಾಯಿದ್ದೀವಿ ಇವತ್ತು. ಇದು ಪನ್ನೀರ್ ಎಲ್ಲಿಂದ ಶುರುವಾಯಿತು ಅಂತೇಳಿ ನನ್ನದೊಂದು ಸಣ್ಣ ಪ್ರಯತ್ನ. ಈ ಪನ್ನೀರನ್ನು ನೀವು ನಿಮ್ಮ ಮನೇಲಿ ಮಾಡ್ಕೊಬೋದು. 1 ಲೀಟ್ರ್ ಹಾಲು ತಗೊಳ್ಳಿ, ನಂದಿನಿ ಹಾಲು. ಬೇಯಿಸಿ ಚೆನ್ನಾಗಿ ಕುದಿ ಬಂದಮೇಲೆ ಒಂದು ನಿಂಬೆಹಣ್ಣು ಹಿಂಡ್ಬಿಡಿ. ಹಾಲು ಒಡೆದೋಗುತ್ತೆ, ಪನ್ನೀರ್ ಆಗಿಬಿಡುತ್ತೆ. ಅದೊಂದು ಬಟ್ಟೆಯಲ್ಲಿ ಸೋಸಿಕ್ಬಿಡಿ. ಆಮೇಲೆ ಅದನ್ನು ಕಟ್ ಮಾಡಿ ನೀವೇನು ಗ್ರೇವಿ ಮಾಡ್ತಾಯಿದ್ದೀರೋ ಅದರಲ್ಲಿ ಹಾಕ್ಕೊಂಡು ಹಾಗೆ ತಿನ್ಬೋದು. ಈ ರೆಡಿಮೇಡ್ ತೊಗೊಂಬರೋ ಪನ್ನೀರನ್ನ ನೀವು ಡೈರೆಕ್ಟು ಮಸಾಲ ಒಳಗೆ ಅಥವಾ ಬೇಯಿಸಿರೋ ಪಾಲಕ್ ಒಳಗೆ ಹಾಕೋಕ್ಕಾಗಲ್ಲ. ಅದನ್ನು ಎಣ್ಣೆಯಲ್ಲಿ ಶಾಡೋ ಫ್ರೈ ಅಥವಾ ಡೀಪ್ ಫ್ರೈ ಮಾಡಿಕೊಂಡೇ ಉಪಯೋಗಿಸ್ಬೇಕು. ಈಗ ಎಣ್ಣೆನೂ ಚೆನ್ನಾಗಿ ಕಾದಿದೆ, ಆ ಕಡೆ ಪಾಲಕ್ಕು ಬೆಂದೋಗಿದೆ. ಈಗ ನಾನು ಎಣ್ಣೆ ಕಾದಿತ್ತಲ್ಲ, ಅದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರ್ ಕ್ಯೂಬ್ಸನ್ನು ಹಾಕಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊತೀನಿ. ನಾನು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಲ್ಲ, ಇದಕ್ಕೆ ಜಾಸ್ತಿ ಮಸಾಲಾಸ್ ಏನೂ ತೊಗೊಂಡಿಲ್ಲ. ತುಂಬ ಕಮ್ಮಿ ಮಸಾಲ ಯೂಸ್ ಮಾಡಿ ಒಳ್ಳೆ ಪಾಲಕ್ ಪನ್ನೀರ್ ಮಾಡೋ ಪ್ರಯತ್ನ ಪಡ್ತಾಯಿದ್ದೀನಿ. ಈಗ ಎಲ್ಲ ಪನ್ನೀರ್ ಕ್ಯೂಬ್ಸನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿಯಾಗಿದೆ ಪನ್ನೀರ್. 2 kg ಪನ್ನೀರು, 10 ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. 1 kg ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಬೆಳ್ಳುಳ್ಳಿ ಗಡ್ಡೆಗಳ ಕಟ್ ಮಾಡಿ ಚೆಚ್ಚಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಸ್ಟಾರ್ಟ್ ಮಾಡುವ. ಕರಿಬೇವಿನ ಸೊಪ್ಪು ಹಾಕಲ್ಲ. ಒಂದು 50 ಗ್ರಾಮ್ ಅಷ್ಟು ಎಣ್ಣೆ ಹಾಕಿ ಜೀರಿಗೆ ಹಾಕ್ತಾಯಿದ್ದೀನಿ. ಪಾಲಕ್ ಪನ್ನೀರಲ್ಲಿ ಜೀರಿಗೆ ತುಂಬ ಮಹತ್ವ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಒಂದೇ ಒಂದು ಚಕ್ಕೆ, ಒಂದೇ ಒಂದು ಸ್ಟಾರ್ ಹೂವು, 2 ಎಲೆಗಳು, 4 ಲವಂಗ ಹಾಕ್ಕೊಂಡು ಒಟ್ಟಿಗೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ, ಲವಂಗ, ಚಕ್ಕೆ ಇಷ್ಟನ್ನು ಸೇರಿಸಿ ಹುರ್ಕೊಂಡ್ವ. ನಿಧಾನಕ್ಕೆ ಉರಿಬೇಕು. ಈರುಳ್ಳಿ ಜಾಸ್ತಿ ಬ್ರೌನ್ ಮಾಡೋಂಗಿಲ್ಲ, ಲೈಟ್ ಬ್ರೌನ್ ಬಂದರೆ ಸಾಕು. ಪಾಲಕಲ್ಲಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು.
ನೀವು ಈರುಳ್ಳಿ ತಿನ್ನೋರಾದರೆ ಈರುಳ್ಳಿ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ತಿನ್ನೋರಾದರೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಬೆಳ್ಳುಳ್ಳಿ ತಿಂದಿರೋರಿಗೆ ಏನೂ ಬೇಡ, ತುಂಬ ಚೆನ್ನಾಗೇ ಇರುತ್ತೆ. ಈಗ ಸ್ವಲ್ಪ ಲೈಟ್ ಬ್ರೌನ್ ಬಂದಮೇಲೆ ಇದಕ್ಕೆ ನಾನಿವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡ್ತಾಯಿದ್ದೀನಿ. ಆಗಿದೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ನನಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಬೇಯಿಸ್ಕೊಂಡಿದ್ದೀನಿ, ಹುರ್ಕೊಂಡಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಟ್ಟು ಒಳ್ಳೆ ಘಮ ಬರ್ತಾಯಿದೆ. ನಾವು ಒಂದೇ ಒಂದು ಎಲೆ ಹಾಕಿ ಒಂದು ಚಕ್ಕೆ ಒಂದು ಸ್ಟಾರು ಹಾಕಿದ್ರಲ್ಲ, ಒಳ್ಳೆ ಘಮ ಬರ್ತಾಯಿದೆ ಈರುಳ್ಳಿ ಜೊತೆಗೆ. ಈಗ ಮಸಾಲ ಇಲ್ಲೇ ಕೊಟ್ಬಿಡೋಣ. ಯಾಕೆ ಗೊತ್ತಾ, ಮಸಾಲ ಸ್ವಲ್ಪ ಎಣ್ಣೆಲಿ ಹುರ್ಕೊಂಡ್ರೆ ಟೇಸ್ಟು ಘಮ ತುಂಬ ಚೆನ್ನಾಗಿ ಬರುತ್ತೆ. ಅರಿಶಿನ ಪುಡಿ ತುಂಬ ಕಮ್ಮಿ, ಒಂದು ಅರ್ಧ ಟೀ ಸ್ಪೂನಷ್ಟು ಕೊಡ್ತಾಯಿದ್ದೀನಿ. ಚಿಲ್ಲಿ ಪೌಡರ್ 1 ಟೀ ಸ್ಪೂನಷ್ಟು ಕೊಡ್ತಾಯಿದ್ದೀನಿ. ಧನಿಯಾ ಪುಡಿ ಸ್ವಲ್ಪ, ಅದ್ರ ಘಮ ಚೆನ್ನಾಗಿ ಬರುತ್ತೆ ಅಂತ ಮನೇಲಿ ಹುರಿದು ಕುಟ್ಟಿಟ್ಕೊಂಡಿರೋದನ್ನು ಕೊಟ್ಟರೆ ಘಮ ಚೆನ್ನಾಗಿ ಬರುತ್ತೆ. ಗರಂ ಮಸಾಲ 1.5 ಟೀ ಸ್ಪೂನ್ ಕೊಟ್ಟಿದ್ದೀನಿ. ಗಾಯ್ಸ್, ತುಂಬ ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ, ನಾನಿಲ್ಲಿ 2 kg ಪನ್ನೀರು 10 ಕಟ್ಟು ಪಾಲಾಕಿಗೆ ಇಷ್ಟು ಮಸಾಲ ಕೊಟ್ಟಿದ್ದೀನಿ. ನೀವೇನಾದರೂ 1 ಕಟ್ಟು ಪಾಲಾಕು ಒಂದು 100 ಗ್ರಾಮ್ ಪನ್ನೀರ್ಗೆ ಇಷ್ಟು ಮಸಾಲ ಹಾಕಿದ್ರೆ ಮಸಾಲ ಜಾಸ್ತಿ ಆಗಿಬಿಡುತ್ತೆ. ಹಾಕಬೇಡಿ, ಆಮೇಲೆ ಹೇಳ್ಬೇಡಿ ಶೆಟ್ರು ನಮ್ಗೆ ಹೇಳ್ಕೊಟ್ಟಿದ್ದಿಂಗೆ ನಾವು ಮಾಡಿದ್ದಿಂಗೆ ಅಂತ. ಶೆಟ್ರು ಕ್ಲೀನಾಗಿ ಹೇಳ್ತಾ ಇದ್ದಾರೆ, ಇದು ಹೋಟ್ಲ್ ರೆಸಿಪಿ, ಜಾಸ್ತಿ ಮಾಡಿರೋದಕ್ಕೆ ಜಾಸ್ತಿ ಮಸಾಲ. ನಿಮ್ಮ ಮನೇಲಿ ಮಾಡ್ಕೊಡೋರು ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡು ಮಾಡಿ. ಇದಕ್ಕೆ ನಾನು ಅರ್ಧ kg ಟೊಮೆಟೊ ಕ್ಯೂಬ್ಸ್ ಕಟ್ ಮಾಡಿ ಹಾಕಿದ್ದೀನಿ. ಫಸ್ಟು ಮಸಾಲ ಎಣ್ಣೆಲಿ ಹುರ್ಕೊಬೇಕು, ಆಮೇಲೆ ಟೊಮೆಟೊ ಕಟ್ ಮಾಡಿ ಹಾಕಬೇಕು. ಇಷ್ಟೆಲ್ಲ ಉರಿಬೇಕು ಅಂದರೆ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ಬೇಕು. ನೀವೇನಾದರೂ ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಮಸಾಲೆ ಕೆಟ್ಟೋಗ್ಬಿಡುತ್ತೆ, ಘಮ ಸಾಕಾದಾಗಿ ಬರುತ್ತೆ. ಪ್ರದೀಪನಿಗೂ ತುಂಬ ಇಷ್ಟ ಆಯಿತು ಘಮ. ಈಗ ಟೊಮೆಟೊ ಜೊತೆಗೆ ನಾವು ಬೇಯಿಸಿ ರುಬ್ಬಿಟ್ಕೊಂಡಿರುವ ಪಾಲಕ್ ಪ್ಯೂರಿನ ಹಾಕ್ತಾಯಿದ್ದೀವಿ. ಪಾಲಕ್ ಜಾಸ್ತಿ ರುಬ್ಬೋಂಗಿಲ್ಲ, ಒಂದು ಹದವಾಗಿ ನೋಡಿಕೊಂಡು ರುಬ್ಕೊಂಡು ಇಲ್ಲಿ ಹಾಕಿದ್ದೀವಿ. ಚೆನ್ನಾಗಿ ಬಂದಿದೆ, ಒಳ್ಳೆ ಕನ್ಸಿಸ್ಟೆನ್ಸಿ, ಒಳ್ಳೆ ಘಮ ಸಾಕಾದಾಗಿದೆ. ಚೆನ್ನಾಗಿ ಉರಿಬೇಕು. ಇದು ಚೆನ್ನಾಗಿ ಹುರಿದ ಮೇಲೆ ನೀವು ಪನ್ನೀರನ್ನ ಹಾಕಬೇಕು. ನಾನು ಪಾಲಕ್ ಬೇಯಿಸಿಟ್ಕೊಂಡಿದ್ದ ನೀರನ್ನ ಅದನ್ನು ಹಾಕ್ಬಿಟ್ಟು ಇಲ್ಲಿ ನಿಮ್ಗೆ ಇನ್ನೂ ತೆಳ್ಳಗೆ ಬೇಕು ಅಂದರೆ ತಣ್ಣೀರು ಹಾಕಬೇಡಿ, ನೀವು ಪಾಲಕ್ ಬೇಯಿಸಿರ್ತೀರಲ್ಲ ಅದೇ ನೀರನ್ನು ಯೂಸ್ ಮಾಡಿ. ಉಪ್ಪು ಕರೆಕ್ಟಾಗಿ ನೋಡಿಬಿಟ್ಟು, ಉಪ್ಪು ಖಾರ ಕರೆಕ್ಟಾಗಿ ನೋಡಿಬಿಟ್ಟು ಹುರಿದಿಟ್ಕೊಂಡಿರುವ ಪನ್ನೀರ್ ಕೊಟ್ಟರೆ ರೆಡಿ ಆಯಿತು. ಗಾಯ್ಸ್, ಇಷ್ಟೇ ಪಾಲಕ್ ಪನ್ನೀರ್ ಮಾಡೋದು ಇಷ್ಟೇ. ಸ್ವಲ್ಪ ಜೀರಿಗೆ, ನೀವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋರಾದರೆ ಒಂದೊಂದು ಹಾಕ್ಕೊಳ್ಳಿ, ಒಂದು ಟೊಮೆಟೊ ತಿನ್ನೋರಾದರೆ ಹಾಕ್ಕೊಳ್ಳಿ. ಎಷ್ಟೋ ಜನ ಪಾಲಕ್ಕು ತಿನ್ನೋದಿಲ್ಲ, ಎಷ್ಟೋ ಜನ ಟೊಮೆಟೊನೂ ತಿನ್ನೋದಿಲ್ಲ, ಅವರು ಪನ್ನೀರ್ ಮಸಾಲ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು. ಓಕೆ, ನೋಡಿ ಒಳ್ಳೆ ಘಮ ಬರ್ತಾಯಿದೆ, ಒಳ್ಳೆ ಸ್ಟ್ರಕ್ಚರ್ ಆಗಿದೆ, ಸಖತ್ತಾಗಿ ರೆಡಿ ಆಗಿದೆ. ಇಷ್ಟೇ ಗಾಯ್ಸ್, ಒಳ್ಳೆ ಪಾಲಕ್ ಪನ್ನೀರ್ ರೆಡಿ ಆಗಿದೆ. ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಪ್ಲೇಟಿಂಗ್ ಮಾಡ್ತೀನಿ, ನಿಮ್ಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಗಾಯ್ಸ್, ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲೈಕನ್ ಹೊಡೆದು ಆಲ್ ಅಂತ ಟೈಪ್ ಮಾಡಿ. ಇದರಿಂದ ಭವಿಷ್ಯದಲ್ಲಿ ಬರುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರ್ತಾರೆ. ಹಲವಾರು ರೆಸಿಪಿಗಳು ನಿಮಗೋಸ್ಕರ ತೊಗೊಂಬರ್ತಾ ಇರ್ತೀನಿ. ಸೊ ಗಾಯ್ಸ್, ಒಳ್ಳೆ ತಿನ್ನಿ, ಒಳ್ಳೆಯದಾಗಿರಿ. ಯಾಕೆ ಅಂದರೆ ಜೀವನದಲ್ಲಿ ಖುಷಿಯಾಗಿರೋದೇ ದೊಡ್ಡ ವಿಷಯ. ನೀವೆಲ್ಲರೂ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಹಾರೈಕೆ. ಬನ್ನಿ ಈಗ ಪ್ಲೇಟಿಂಗ್ ಮಾಡುವ. ಗಾಯ್ಸ್, ನೀವು ಊಟ ತಿನ್ನುವಾಗ ವೆಜಿಟೇಬಲ್ಸ್ ಚೆನ್ನಾಗಿ ತಿನ್ನಿ, ನಿಂಬೆಹಣ್ಣು ಚೆನ್ನಾಗಿ ತಿನ್ನಿ, ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಖುಷಿಯಾಗಿರಿ ಜೀವನದಲ್ಲಿ, ಮಕ್ಕಳ ಜೊತೆಲಿ, ನಿಮ್ಮ ಫ್ಯಾಮಿಲಿ ಜೊತೆಲೆಲ್ಲನೂ ಸಖತ್ತಾಗಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಜೊತೆಲಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೊಂದು ವಿಡಿಯೋದಲ್ಲಿ ಸಿಗುವ.